ಭೂಮಿ ನಾಶ ಆಗ್ತಿದೆ, ನಿಮ್ಮ ಪ್ರಾಣನ ಉಳಿಸ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಬರೀ 10 ಗಂಟೆಗಳು ಟೈಮ್ ಇದೆ ಅಂತ ನಿಮ್ಗೆ ಹೇಳಿದ್ರೆ ಏನ್ ಮಾಡ್ತೀರಾ? ಒಂದ್ಸಲ ನೀವೇ ಯೋಚನೆ ಮಾಡಿ. ಹೌದು, ಇವತ್ ನಾವು ನೋಡ್ತಿರುವಂತ ಮೂವಿಲು ಕೂಡ ಕೋಟ್ಯಾಂತರ ಜನರಿಗೆ ಇದೇ ರೀತಿ ಆಗುತ್ತೆ. ಆದ್ರೆ ಭೂಮಿ ಏನಕ್ಕೆ ನಾಶ ಆಗ್ತಿದೆ? ನಾಶ ಆಗೋದಕ್ಕಿಂತ ಮುಂಚೆ ಎಲ್ಲರೂ ಎಲ್ಲಿಗೆ ಹೋಗಿ ಬಚ್ಚಿಟ್ಕೊಂಡ್ರು ಅಂತ ನೀವು ತಿಳ್ಕೊಳ್ಳೋದಕ್ಕೆ ಈ ಮೂವಿನ ನನ್ನ ಜೊತೆ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಈ ಮೂವಿ ಹೆಸರು ಡೀಪ್ ಇಂಪ್ಯಾಕ್ಟ್ ಅಂತ. ಮೂವಿಯ ಮೊದಲ ಸೀನ್ನಲ್ಲಿ ಆಕಾಶದಲ್ಲಿ ನಕ್ಷತ್ರಗಳನ್ನ ನೋಡಿ ಸ್ಟಡಿ ಮಾಡ್ತಿರುವಂತ ಒಂದಷ್ಟು ಸ್ಟೂಡೆಂಟ್ಸ್ ಗಳನ್ನ ತೋರಿಸ್ತಾರೆ. ಈ ಸ್ಟೂಡೆಂಟ್ಸ್ ಗಳಲ್ಲಿ ಲಿಯೋ ಬೀಟರ್ಮ್ಯಾನ್ ಅನ್ನೋ ಒಬ್ಬ ಹುಡುಗ ಹಾಗೆ ಸಾರಾ ಅನ್ನೊಬ್ಳು ಹುಡುಗಿನ ತೋರಿಸ್ತಾರೆ. ಇವರಿಬ್ರು ಒಬ್ರನ್ನೊಬ್ರು ತುಂಬಾನೇ ಇಷ್ಟ ಪಡ್ತಿರ್ತಾರೆ. ಇದೇ ಸಮಯದಲ್ಲಿ ನಕ್ಷತ್ರಗಳ ಮಧ್ಯೆ ಹೊಳಿತಿರುವಂತ ಒಂದು ವಸ್ತು ಲಿಯೋಗೆ ಕಾಣಿಸುತ್ತೆ. ಅದು ನಕ್ಷತ್ರದ ರೀತಿ ಅಂತೂ ಕಾಣ್ತಿರೋದಿಲ್ಲ. ಅದಕ್ಕೆ ಟೀಚರ್ ಹೇಳ್ತಾರೆ ಅದ್ರ ಫೋಟೋನ ತೆಗೆದು ಡಾಕ್ಟರ್ ವುಲ್ಫ್ ಗೆ ಕಳಿಸು ಅಂತ. ಈ ಕಡೆ ಲ್ಯಾಬ್ ನಲ್ಲಿರುವಂತ ಡಾಕ್ಟರ್ ವುಲ್ಫ್ ನ ತೋರಿಸ್ತಾರೆ. ಇವರು ನಕ್ಷತ್ರಗಳ ಬಗ್ಗೆ ರಿಸರ್ಚ್ ಮಾಡುವಂತ ರಿಸರ್ಚರ್ ನ ಜೊತೆ ಒಬ್ರು ಪ್ರೊಫೆಸರ್ ಕೂಡ. ನಂತರ ಇವರು ಲಿಯೋ ಕಳಿಸಿರುವಂತ ಆ ಹೊಳಿತಿರುವಂತ ವಸ್ತುವಿನ ಫೋಟೋನ ನೋಡ್ತಾರೆ. ಸರಿ, ಅದೇನಿರ್ಬೇಕು ಅಂತ ಕಂಪ್ಯೂಟರ್ ನಲ್ಲಿ ಇವರು ನೋಡ್ದಾಗ್ಲೇ ಗೊತ್ತಾಗೋದು ಒಂದು ಕಾಮೆಟ್ ಅಂದ್ರೆ ಧೂಮಕೇತು ಭೂಮಿಗೆ ಅಪ್ಪಳಿಸೋದಕ್ಕೆ ತುಂಬಾ ವೇಗವಾಗಿ ಬರ್ತಿದೆ ಅಂತ. ಇದರಿಂದ ಇವನು ತುಂಬಾ ಟೆನ್ಷನ್ ಮಾಡ್ಕೊಂಡು ನಾಸಾದ ಸೈಂಟಿಸ್ಟ್ ಗಳಿಗೆ ಈ ವಿಷಯನ ಮುಟ್ಟಿಸ್ಬೇಕು ಅಂತ ಇಮೇಲ್ ಅನ್ನ ಕಳಿಸೋದಕ್ಕೆ ನೋಡ್ತಾನೆ. ಆದ್ರೆ ಸರ್ವರ್ ಡೌನ್ ಆಗ್ಬಿಟ್ಟಿರುತ್ತೆ. ಇದರಿಂದ ಅದಕ್ಕೆ ಸಂಬಂಧಪಟ್ಟಿರುವಂತ ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡು ಜೀಪ್ ನಲ್ಲಿ ಇವನೇ ಸೈಂಟಿಸ್ಟ್ ಗಳ ಹತ್ರ ಹೋಗ್ತಾ ಇರ್ತಾನೆ. ಇದೇ ದಾರಿಲಿ ಒಂದು ಟ್ರಕ್ ಕೂಡ ಬರ್ತಿರುತ್ತೆ. ಈ ಟ್ರಕ್ ನ ಡ್ರೈವರ್ ಟ್ರಕ್ ಅನ್ನ ತುಂಬಾ ಕೇರ್ಲೆಸ್ ಆಗಿ ಡ್ರೈವ್ ಮಾಡ್ತಿರ್ತಾನೆ. ಇದರಿಂದ ರೋಡ್ ನಲ್ಲಿ ಬರ್ತಿರುವಂತ ಡಾಕ್ಟರ್ ವುಲ್ಫ್ ನ ಜೀಪ್ ಗೆ ಗುದ್ದಿ ಆಕ್ಸಿಡೆಂಟ್ ಮಾಡ್ಬಿಡ್ತಾನೆ. ಮುಂದಿನ ಸೀನ್ ನಲ್ಲಿ ನಮ್ಗೆ NBC ಅನ್ನೋ ಒಂದು ನ್ಯೂಸ್ ಚಾನೆಲ್ ಕಂಪನಿನ ತೋರಿಸ್ತಾರೆ. ಅಮೆರಿಕದ ಫೈನಾನ್ಸ್ ಮಿನಿಸ್ಟರ್ ಇದ್ದಕ್ಕಿದ್ದಂಗೆನೆ ಅವರ ಕೆಲಸದಿಂದ ರಿಸೈನ್ ಮಾಡ್ಬಿಟ್ಟಿದ್ದಾರೆ. ಆ ರೀತಿ ಅವರು ಏನಕ್ಕೆ ಮಾಡಿದ್ರು ಅಂತ ಎಲ್ಲರೂ ಡಿಸ್ಕಸ್ ಮಾಡ್ತಿದ್ದಾರೆ. ಇವ್ರು ಯಾರ ಹತ್ರನೂ ಕೂಡ ಸರಿಯಾದ ಉತ್ತರ ಇರೋದಿಲ್ಲ. ಆದ್ರೆ ಇಲ್ಲೇ ಇರುವಂತ ಜೆನ್ನಿ ಅನ್ನೊಬ್ಳು ರಿಪೋರ್ಟರ್ ಹೇಳ್ತಾಳೆ, ನಾನು ರಿಸರ್ಚ್ ಮಾಡಿರೋ ಪ್ರಕಾರ ಫೈನಾನ್ಸ್ ಮಿನಿಸ್ಟರ್ ನ ಹೆಂಡತಿಗೆ ಹುಷಾರಿಲ್ವಂತೆ, ಅದಕ್ಕೆ ಅವರನ್ನ ನೋಡ್ಕೊಳ್ಳೋದಕ್ಕೆ ರಿಸೈನ್ ಮಾಡೋದ್ರಂತೆ ಅಂತ. ಇಲ್ಲೇ ಜೆನ್ನಿಯ ಸೀನಿಯರ್ ರಿಪೋರ್ಟರ್ ಆಗಿರುವಂತ ಬೆತ್ ಅನ್ನೊಬ್ಳು ಲೇಡಿನೂ ಕೂಡ ಇರ್ತಾಳೆ. ಇದೇ ರೀತಿ ಇನ್ನೂ ಕೂಡ ನೀನು ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ಕೊಂಡ್ ಬಾ, ನಿನ್ನ ನ್ಯೂಸ್ ಓದೋ ಅಂತ ಆಂಕರ್ ಆಗಿ ಮಾಡ್ತೀನಿ ಅಂತ ಹೇಳ್ತಿರ್ತಾಳೆ. ಹೌದು, ಜೆನ್ನಿಗೆ ಆಂಕರ್ ಆಗ್ಬೇಕು ಅಂತ ತುಂಬಾನೇ ಇಷ್ಟ. ಆದ್ರೆ ಅವಕಾಶ ಇನ್ನೂ ಕೂಡ ಇವಳಿಗೆ ಸಿಕ್ಕಿರೋದಿಲ್ಲ. ನಂತರ ಜೆನ್ನಿಯ ತಾಯಿನ ನಮ್ಗೆ ತೋರಿಸ್ತಾರೆ. ಇವಳ ತಾಯಿನ ಮೀಟ್ ಮಾಡೋದಕ್ಕೆ ಜೆನ್ನಿ ಬಂದಿರ್ತಾಳೆ. ಇಲ್ಲಿ ಇವಳ ತಾಯಿ ತುಂಬಾನೇ ಅಪ್ಸೆಟ್ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಕಾರಣ ಏನು ಅಂತಂದ್ರೆ ಇವರ ಗಂಡ ಅಂದ್ರೆ ಜೆನ್ನಿಯ ತಂದೆ ಇವರಿಗೆ ಡಿವೋರ್ಸ್ ಅನ್ನು ಕೊಟ್ಟು ಒಬ್ಳು ಹುಡುಗಿನ ಮದ್ವೆ ಆಗಿದ್ದಾರೆ. ಅದು ಕೂಡ ಅವರು ಮದ್ವೆ ಆಗಿರೋದು ಜೆನ್ನಿ ವಯಸ್ಸಿನ ಹುಡುಗಿನ. ನಂತರ ಜೆನ್ನಿ ಫೈನಾನ್ಸ್ ಮಿನಿಸ್ಟರ್ ನ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡೋದಕ್ಕೆ ಫೈನಾನ್ಸ್ ಮಿನಿಸ್ಟರ್ ನ ಸೆಕ್ರೆಟರಿ ಹತ್ರ ಬಂದು ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಈ ಸೆಕ್ರೆಟರಿನೂ ಕೂಡ ಹೇಳ್ತಿರ್ತಾರೆ, ಹೌದು ಫೈನಾನ್ಸ್ ಮಿನಿಸ್ಟರ್ ನ ಹೆಂಡತಿಗೆ ಹುಷಾರಿಲ್ಲ, ಆದ್ರೆ ಅವರು ರಿಸೈನ್ ಮಾಡಿರೋದಕ್ಕೆ ಕಾರಣ ಅದಲ್ಲ. ಅವರಿಗೆ ಯಾವಾಗ್ಲೂ ಎಲಿ ಅನ್ನೋ ಒಂದು ಹೆಸರಿನ ಬಗ್ಗೆ ವಿಚಾರಿಸಿಕೊಂಡು ಕಾಲ್ ಬರ್ತಿತ್ತು. ಆ ಎಲಿ ಅನ್ನೋ ಒಂದು ಹೆಸರಿಂದಾನೇ ಹೆದರ್ಕೊಂಡು ಅವರು ರಿಸೈನ್ ಮಾಡಿರೋದು ಅಂತ. ಜೆನ್ನಿಗೆ ಇದ್ರ ಬಗ್ಗೆ ಸರಿಯಾಗಿ ಏನು ಅರ್ಥ ಆಗದೆ ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಂತ ಒಬ್ಬ ಕ್ಯಾಮ್ರಾಮನ್ ಜೊತೆ ಸೀದಾ ಫೈನಾನ್ಸ್ ಮಿನಿಸ್ಟರ್ ನ ಮನೆ ಹತ್ರನೇ ಬರ್ತಾಳೆ. ಇವನೇ ರಿಸೈನ್ ಮಾಡಿರುವಂತ ಫೈನಾನ್ಸ್ ಮಿನಿಸ್ಟರ್, ಇವನ ಹೆಸರು ಅಲೆನ್ ಅಂತ. ಜೆನ್ನಿ ಹೇಳ್ತಿರ್ತಾಳೆ, ಎಲಿ ಅನ್ನೋ ಒಂದು ಹೆಸರಿಗೆ ಹೆದರ್ಕೊಂಡು ತಾನೆ ನೀವು ರಿಸೈನ್ ಮಾಡಿರೋದು ಅಂತ. ಇಲ್ಲಿ ಜೆನ್ನಿಗೆ ಎಲಿ ಅನ್ನೋ ಹೆಸರು ಫೈನಾನ್ಸ್ ಮಿನಿಸ್ಟರ್ ನ ಹೆಂಡತಿಯ ಹೆಸರೇ ಅಂತ ಅನ್ನಿಸ್ತಿರುತ್ತೆ. ಆದ್ರೆ ಅದು ನಿಜ ಅಲ್ಲ. ಇವಳು ಇಷ್ಟೆಲ್ಲ ಹೇಳ್ತಿದ್ರು ಕೂಡ ಫೈನಾನ್ಸ್ ಮಿನಿಸ್ಟರ್ ಆಗಿರುವಂತ ಅಲೆನ್ ಮಾತ್ರ ಎಲಿ ಅನ್ನೋ ಹೆಸರು ಬಗ್ಗೆ ಏನು ಕೂಡ ಇವಳಿಗೆ ಹೇಳ್ದೆ ಇಲ್ಲಿಂದ ಹೋಗೋದಕ್ಕೆ ಹೇಳ್ತಾನೆ. ಸರಿ ಅಂತ ಇವಳು ಕೂಡ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಒಂದಷ್ಟು ಕಾರ್ಗಳು ಬಂದು ಇವಳನ್ನ ಸುತ್ತೋರ್ದು FBI ಏಜೆಂಟ್ಸ್ ಗಳು ಬಂದು ಇವಳನ್ನ ಸೀದಾ ಒಂದು ಜಾಗಕ್ಕೆ ಕರ್ಕೊಂಡ್ ಬರ್ತಾರೆ. ನೋಡಿದ್ರೆ ಈ ಜಾಗದಲ್ಲಿ ಅಮೆರಿಕದ ಪ್ರೆಸಿಡೆಂಟ್ ಕೂಡ ಇರ್ತಾರೆ. ಇವರು ಇವಳನ್ನ ಕೇಳ್ತಿರ್ತಾರೆ, ಎಲಿ ಬಗ್ಗೆ ನಿನಗೆ ಏನ್ ಗೊತ್ತು ಅಂತ. ಅದಕ್ಕೆ ಇವಳು ಕೂಡ ಎಲಿ ಅಂದ್ರೆ ಫೈನಾನ್ಸ್ ಮಿನಿಸ್ಟರ್ ನ ಹೆಂಡತಿ ತಾನೆ ಅಂತ ಹೇಳ್ತಾಳೆ. ಅಂದ್ರೆ ಇವಳಿಗೆ ಯಾವ ವಿಷಯನೂ ಗೊತ್ತಿಲ್ಲ ಅನ್ನೋದು ಇವರಿಗೆ ಕನ್ಫರ್ಮ್ ಆಗುತ್ತೆ. ಆದ್ರಿಂದ ಪ್ರೆಸಿಡೆಂಟ್ ಇವಳ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾರೆ, ಇನ್ನು 2 ದಿನ ಈ ಎಲಿ ಅನ್ನೋ ಹೆಸರು ಬಗ್ಗೆ ಎಲ್ಲೂ ಕೂಡ ನ್ಯೂಸ್ ಅನ್ನ ರಿಪೋರ್ಟ್ ಮಾಡಬೇಡಿ. 2 ದಿನ ಆದ್ಮೇಲೆ ನಾನೇ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿ ಅನೌನ್ಸ್ ಮಾಡ್ತೀನಿ. ಅದ್ರ ಬದಲಾಗಿ ನಿಮ್ದೇನಾದ್ರೂ ಡಿಮ್ಯಾಂಡ್ ಇದೆಯಾ ಅಂತ ಕೇಳಿದಾಗ ಇವಳು ಕೂಡ ಪ್ರೆಸ್ ಮೀಟ್ ಮಾಡಿದಾಗ ಮೊದಲನೇ ಕ್ವಶನ್ ನಾನೇ ಕೇಳಬೇಕು ಅಂತಾಳೆ. ಇವರು ಕೂಡ ಅದಕ್ಕೆ ಒಪ್ಕೊಳ್ತಾರೆ. ನಂತರ ಇವಳು ಆಫೀಸ್ಗೆ ಬಂದು ಎಲಿ ಅನ್ನೋ ಹೆಸರು ಬಗ್ಗೆ ಇಂಟರ್ನೆಟ್ ನಲ್ಲಿ ಸರ್ಚ್ ಮಾಡ್ತಾಳೆ. ಆದ್ರೆ ಇವಳಿಗೆ ಸರಿಯಾಗಿ ಏನು ಕೂಡ ಸಿಗೋದಿಲ್ಲ. ಯಾವಾಗ ಇವಳು ELE ನ ಸಪರೇಟ್ ಆಗಿ ಸರ್ಚ್ ಮಾಡ್ತಾಳೋ ಆಗ ಇವಳಿಗೆ ಗೊತ್ತಾಗುತ್ತೆ ELE ಅಂದ್ರೆ ಎಕ್ಸ್ಟಿಂಕ್ಷನ್ ಲೆವೆಲ್ ಇವೆಂಟ್ ಅಂತ. ಅದರ ಅರ್ಥ ಭೂಮಿ ನಾಶ ಆಗುವಂತ ವಿಷಯ ಅಂತ. ಮೂವಿಯ ಮೊದಲಲ್ಲಿ ನಾವು ನೋಡಿದ್ವಲ್ಲ, ಒಂದು ಕಾಮೆಟ್ ಭೂಮಿಗೆ ಅಪ್ಪಳಿಸೋದಕ್ಕೆ ಬರ್ತಿರೋದು ಅದೇ ವಿಷಯನ ELE ಅಂತ ಅಮೆರಿಕದ ಗವರ್ನಮೆಂಟ್ ಅವರು ಜನರಿಂದ ಬಚ್ಚಿಡ್ತಿರೋದು. ಆಗ ಇವಳ ಹತ್ರ ಬೆತ್ ಬರ್ತಾಳೆ,
ಬೆತ್ಕಿ ವಿಷಯದ ಬಗ್ಗೆ ಜೆನ್ನಿ ಏನು ಹೇಳೋದಕ್ಕೆ ಹೋಗೋದಿಲ್ಲ. ನಂತರ ಜೆನ್ನಿ ಒಂದು ಪಾರ್ಟಿಗೆ ಬರ್ತಾಳೆ. ಈ ಪಾರ್ಟಿ ಬೇರೆ ಯಾವುದು ಅಲ್ಲ, ಇವಳ ತಂದೆ ಮದ್ವೆ ಆಗಿದಾನಲ್ಲ ಆದ್ರೂ ಪಾರ್ಟಿನೇ. ಇವಳ ತಂದೆ ಮದ್ವೆ ಆಗಿರುವಂತ ಹುಡುಗಿ ಹೆಸರು ಕ್ಲೋಯಿ ಅಂತ. ಹೆಚ್ಚು ಕಡಿಮೆ ಕ್ಲೋಯಿಗೆ ಜೆನ್ನಿಯ ವಯಸ್ಸೇ. ಇದೆಲ್ಲ ಜೆನ್ನಿಗೆ ಸ್ವಲ್ಪನೂ ಇಷ್ಟ ಆಗಿರೋದಿಲ್ಲ. ಅದಕ್ಕೆ ಇವಳ ತಂದೆಗೆ ಹೇಳ್ತಿರ್ತಾಳೆ, ನನ್ನ ತಾಯಿಗೆ ನಿಮ್ಮ ಅವಶ್ಯಕತೆ ತುಂಬಾ ಇತ್ತು, ನೀವು ಅವ್ರ ಜೊತೆನೆ ಇರಬೇಕಿತ್ತು ಅಂತ ಹೇಳಿ ತುಂಬಾ ಬೇಜಾರ್ ಮಾಡ್ಕೊಂಡೆ ಇಲ್ಲಿಂದ ಎದ್ದು ಹೊಟ್ಟೋಗ್ತಾಳೆ. ಇದಾದ್ಮೇಲೆ 2 ದಿನಗಳು ಕಳೆದೋಗ್ತವೆ. ಪ್ರೆಸಿಡೆಂಟ್ ಪ್ರೆಸ್ ಮೀಟ್ ಅನ್ನ ಮಾಡ್ತಿರ್ತಾರೆ. ಈ ಪ್ರೆಸ್ ಮೀಟ್ ಗೆ ಬೆತ್ ಬಂದಿರ್ತಾಳೆ. ಆದ್ರೆ ಜೆನ್ನಿ ಇಲ್ಲಿಗೆ ಏನಕ್ಕೆ ಬಂದಿದ್ದಾಳೆ ಅಂತ ಇವಳಿಗೆ ಮಾತ್ರ ಅರ್ಥ ಆಗ್ತಿರೋದಿಲ್ಲ. ಅದೇ ಸಮಯಕ್ಕೆ ಪ್ರೆಸಿಡೆಂಟ್ ಇಲ್ಲಿಗೆ ಬಂದು 1 ವರ್ಷಗಳ ಹಿಂದೆ ಡಾಕ್ಟರ್ ವುಲ್ಫ್ ಹಾಗೆ ಲಿಯೋ ಬೀಟರ್ಮ್ಯಾನ್ ಅನ್ನೋ ಇಬ್ರು ವ್ಯಕ್ತಿಗಳು ಭೂಮಿ ಕಡೆಗೆ ಬರ್ತಿದ್ದಂತ ಒಂದು ಧೂಮಕೇತುನ ಕಂಡಿಡಿದ್ರು ಅಂತ ಸ್ಪೀಚ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಮೂವಿಯ ಮೊದಲಲ್ಲಿ ಲಿಯೋಗೆ ಒಂದು ಧೂಮಕೇತು ಕಾಣಿಸಿತ್ತಲ್ಲ, ಅದ್ರ ಬಗ್ಗೆನೇ ಹೇಳ್ತಿರೋದು. ಇದನ್ನ ಕೇಳಿ ಲಿಯೋ ಹಾಗೆ ಇವನ ಫ್ಯಾಮಿಲಿ ಅವ್ರಿಗಂತೂ ತುಂಬಾ ಶಾಕ್ ಆಗೋಗಿರುತ್ತೆ. ಹೀಗೆ ಸ್ಪೀಚ್ ಅನ್ನ ಕಂಟಿನ್ಯೂ ಮಾಡ್ತಾ ಹೇಳ್ತಾ ಹೋಗ್ತಾರೆ. ನಾವು ಕ್ಯಾಲ್ಕುಲೇಟ್ ಮಾಡಿರೋ ಪ್ರಕಾರ ಇನ್ನು 1 ವರ್ಷದಷ್ಟರಲ್ಲಿ ಆ ಧೂಮಕೇತು ಬಂದು ಭೂಮಿಗೆ ಅಪ್ಪಳಿಸುತ್ತೆ. ನಮ್ಮ ಇಡೀ ಭೂಮಿಲೇ ಅತ್ಯಂತ ದೊಡ್ಡ ಬೆಟ್ಟ ಆಗಿರುವಂತ ಮೌಂಟ್ ಎವರೆಸ್ಟ್ ಇದೆಯಲ್ಲ, ಅದ್ರಷ್ಟೇ ದೊಡ್ಡದಾಗಿ ಆ ಧೂಮಕೇತು ಇದೆ. ಅದು ಭೂಮಿಗೆ ಬಂದು ಅಪ್ಪಳಿಸಿದ್ರೆ ಇಡೀ ಭೂಮಿ ಸರ್ವನಾಶ ಆಗೋಗುತ್ತೆ ಅಂತ. ಇದನ್ನ ಕೇಳ್ತಿದ್ದಂಗೆನೆ ಎಲ್ಲಾ ಕಡೆ ಭಯದ ವಾತಾವರಣ ಶುರುವಾಗೋಗುತ್ತೆ. ಆಗ ಪ್ರೆಸಿಡೆಂಟ್ ಹೇಳ್ತಾನೆ, ಅದಕ್ಕೆ ರಷ್ಯಾದವರು ಹಾಗೆ ನಾವು ಅಮೆರಿಕದವರು ಸೇರಿ ಭೂಮಿಯಿಂದ ಹೊರಗಡೆ ಅತ್ಯಂತ ದೊಡ್ಡ ಸ್ಪೇಸ್ ಶಿಪ್ ಅನ್ನ ತಯಾರು ಮಾಡಿಸ್ತಿದೀವಿ. ಆ ಸ್ಪೇಸ್ ಶಿಪ್ ನ ಹೆಸರು ಮಸಾಯ ಅಂತ. ಒಂದಷ್ಟು ಆಸ್ಟ್ರೋನಾಟ್ಸ್ ಗಳು ಆ ಸ್ಪೇಸ್ ಶಿಪ್ ನಲ್ಲಿ ಹೋಗಿ ಧೂಮಕೇತು ಒಳಗಡೆ ನ್ಯೂಕ್ಲಿಯರ್ ಬಾಂಬ್ ಅನ್ನ ಹಾಕಿ ಬ್ಲಾಸ್ಟ್ ಮಾಡ್ತಾರೆ. ಇದರಿಂದ ನಮ್ಮ ಭೂಮಿ ಉಳ್ಕೊಳ್ಳುತ್ತೆ ಅಂತ ಹೇಳ್ತಾ ಆ ಆಸ್ಟ್ರೋನಾಟ್ಸ್ ಗಳನ್ನ ತೋರಿಸ್ತಾರೆ. ಇವನ ಹೆಸರು ವರೆನ್, ಇವಳ ಹೆಸರು ಆಡ್ರಿಯಾ, ಇವನ ಹೆಸರು ಗಸ್, ಇವನ ಹೆಸರು ಮಿಕೈಲ್, ಇವನ ಹೆಸರು ಸೈಮನ್, ಹಾಗೆ ವಯಸ್ಸಾಗಿರುವಂತ ವ್ಯಕ್ತಿ ಹೆಸರು ಟ್ಯಾನರ್ ಅಂತ. ಪ್ರೆಸಿಡೆಂಟ್ ಮತ್ತೊಂದು ವಿಷಯನೂ ಕೂಡ ಹೇಳ್ತಾರೆ, ಭೂಮಿ ನಾಶ ಆಗೋಗುತ್ತೆ ಅಂತ ವಸ್ತುಗಳ ರೇಟ್ ಅನ್ನ ಜಾಸ್ತಿ ಮಾಡೋ ಹಾಗಿಲ್ಲ. ಈಗ ಎಷ್ಟಿದೆಯೋ ಅಷ್ಟರಲ್ಲೇ ಇರಬೇಕು. ನಾವು ಆ ಕಾಮೆಟ್ ಅನ್ನ ನಾಶ ಮಾಡಿ ಭೂಮಿನ ಕಾಪಾಡ್ತೀವಿ ಅಂತ. ಇದಾದ್ಮೇಲೆ ಮಾತು ಕೊಟ್ಟಿರೋ ರೀತಿ ಪ್ರೆಸಿಡೆಂಟ್ ಮೊದಲನೇ ಕ್ವಶನ್ ನ ಕೇಳೋದಕ್ಕೆ ಜೆನ್ನಿನ ಬಿಡ್ತಾರೆ. ಇವಳು ಕೂಡ ಕೇಳ್ತಾಳೆ, ಫೈನಾನ್ಸ್ ಮಿನಿಸ್ಟರ್ಗೆ ಈ ಧೂಮಕೇತು ಬರ್ತಿದ್ದ ವಿಷಯ ಮೊದಲೇ ಗೊತ್ತಿತ್ತು, ಆದ್ರಿಂದ ನಮ್ಮ ಭೂಮಿ ನಾಶ ಆಗೋಗುತ್ತೆ ಅನ್ನೋ ಭಯದಲ್ಲಿ ಅವರು ರಿಸೈನ್ ಮಾಡುದ್ರ ಅಂತ. ಆಗ ಪ್ರೆಸಿಡೆಂಟ್, ಆ ರೀತಿ ಏನೂ ಇಲ್ಲ, ಅವರು ಅವರ ಫ್ಯಾಮಿಲಿನ ನೋಡ್ಕೋಬೇಕಿತ್ತು, ಅದಕ್ಕೆ ರಿಸೈನ್ ಮಾಡಿದ್ರು ಅಂತ ಹೇಳ್ತಾರೆ. ಇದಾದ್ಮೇಲೆ ಒಬ್ರು ಲೇಡಿ ಕೇಳ್ತಾರೆ, ಆ ಧೂಮಕೇತುಗೆ ಏನಂತ ಹೆಸರಿಟ್ಟಿದ್ದೀರಾ ಅಂತ. ಅದಕ್ಕೆ ಪ್ರೆಸಿಡೆಂಟ್ ಕೂಡ, ಮೊದಲು ಆ ಧೂಮಕೇತುನ ನೋಡಿದ್ದು ಡಾಕ್ಟರ್ ವುಲ್ಫ್ ಹಾಗೆ ಲಿಯೋ ಬಿಟರ್ಮ್ಯಾನ್ ಅನ್ನೋ ಇಬ್ರು ವ್ಯಕ್ತಿಗಳು. ಅದಕ್ಕೆ ಅವರಿಬ್ರು ಹೆಸರನ್ನ ಸೇರಿಸಿ ವುಲ್ಫ್ ಬಿಟರ್ಮ್ಯಾನ್ ಅನ್ನೋ ಹೆಸರನ್ನ ಆ ಧೂಮಕೇತುಗೆ ಇಡ್ತಿದೀವಿ ಅಂತ ಹೇಳ್ತಾರೆ. ಅದೇ ಸಮಯಕ್ಕೆ ಲಿಯೋ ಮನೆಗೆ ಸಾರಾ ಬರ್ತಾಳೆ. ಈ ರೀತಿ ಪ್ರೆಸಿಡೆಂಟ್ ಅನೌನ್ಸ್ ಮಾಡಿದ್ರಿಂದ ಲಿಯೋ ತುಂಬಾನೇ ಫೇಮಸ್ ಆಗ್ಬಿಟ್ಟಿರ್ತಾನೆ. ಮಾರನೇ ದಿನ ಸ್ಕೂಲ್ ನಲ್ಲಿ ಒಂದು ಫಂಕ್ಷನ್ ಕೂಡ ಇಟ್ಕೊಂಡಿರ್ತಾರೆ. ಈ ರೀತಿ ಇವನ ಹೆಸರನ್ನ ಒಂದು ಧೂಮಕೇತುಗೆ ಇಟ್ಟಿರೋದು ಯಾವುದೇ ಸಾಧನೆಗಿಂತ ಕಮ್ಮಿ ಅಲ್ಲ. ಇದರಿಂದ ಸಾರಾ ಹಾಗೆ ಸ್ಕೂಲ್ ನಲ್ಲಿ ಇರೋರೆಲ್ಲರೂ ತುಂಬಾನೇ ಸಂತೋಷ ಪಡ್ತಾರೆ. ನಂತರ 6 ಆಸ್ಟ್ರೋನಾಟ್ಸ್ ಗಳು ಮಸಾಯ ಸ್ಪೇಸ್ ಸ್ಟೇಷನ್ ಗೆ ಹೋಗಿ ತಲುಪೋದಕ್ಕಿಂತ ಮುಂಚೆ ಎಲ್ಲರೂ ಒಟ್ಟಿಗೆ ಇವರ ಫ್ಯಾಮಿಲಿಗಳ ಜೊತೆ ಸೇರಿ ಒಂದು ದೊಡ್ಡ ಪಾರ್ಟಿನ ಮಾಡ್ತಿರ್ತಾರೆ. ಇಲ್ಲಿ ಹೇಳಬೇಕು ಅಂತಂದ್ರೆ 5 ಆಸ್ಟ್ರೋನಾಟ್ಸ್ ಗಳು ಒಂದ್ ಕಡೆ ಇದ್ರೆ ವಯಸ್ಸಾಗಿರುವಂತ ಟ್ಯಾನರ್ ಮಾತ್ರ ಇನ್ನೊಂದ್ ಕಡೆ ಇರ್ತಾನೆ. ಯಾರು ಇವನ್ ಜೊತೆ ಸೇರ್ತಿರೋದಿಲ್ಲ. ಕ್ಲಬ್ ನಲ್ಲೂ ಅಷ್ಟೇ ಟ್ಯಾನರ್ ಒಂದ್ ಕಡೆ ಇದ್ರೆ ಮಿಕ್ಕ 5 ಆಸ್ಟ್ರೋನಾಟ್ಸ್ ಗಳು ಇನ್ನೊಂದ್ ಕಡೆ ಇರ್ತಾರೆ. ಅದಕ್ಕೆ ಸೀದಾ ಟ್ಯಾನರ್ ಇವ್ರ ಹತ್ರ ಬಂದು ಹೇಳೋದಕ್ಕೆ ಶುರು ಮಾಡ್ತಾನೆ, ನನಗ್ ಗೊತ್ತಿದೆ ಈ ಮಿಷನ್ ಗೆ ನಾನ್ ಸೆಲೆಕ್ಟ್ ಆಗಿರೋದು ನಿಮ್ಗೆ ಯಾರಿಗೂ ಇಷ್ಟ ಇಲ್ಲ ಅಂತ, ಆದ್ರೆ ನಾನು ಚಂದ್ರನ ಮೇಲೆ ಹೋಗಿರುವಂತ ಎಕ್ಸ್ಪೀರಿಯನ್ಸ್ ಇದೆ. ಈ ಮಿಷನ್ ಮುಗಿಯೋವರೆಗೂ ನಾವೆಲ್ಲರೂ ಒಟ್ಟಿಗೆ ಇರಲೇಬೇಕು ಅಂತ. ಹೌದು, ಮಿಕ್ಕ 5 ಆಸ್ಟ್ರೋನಾಟ್ಸ್ ಗಳಿಗೆ ಅನ್ನಿಸ್ತಿರುತ್ತೆ ವಯಸ್ಸಾಗಿರುವಂತ ಟ್ಯಾನರ್ ನಮ್ ಜೊತೆ ಅಡ್ಜಸ್ಟ್ ಆಗೋದಿಲ್ಲ ಅಂತ. ಅದಕ್ಕೇನೆ ಇವನ್ ಜೊತೆ ಸೇರ್ತಿರೋದಿಲ್ಲ. ನಂತರ ನಾಸಾದ ಸೈಂಟಿಸ್ಟ್ ಗಳು ಎಲ್ಲಾ ತಯಾರನ್ನು ಮಾಡಿಕೊಂಡು 6 ಆಸ್ಟ್ರೋನಾಟ್ಸ್ ಗಳನ್ನ ಒಂದು ರಾಕೆಟ್ ನಲ್ಲಿ ಸ್ಪೇಸ್ ನಲ್ಲಿರುವಂತ ಮಸಾಯ ಸ್ಪೇಸ್ ಸ್ಟೇಷನ್ ಗೆ ಕಳಿಸ್ತಾರೆ. ನ್ಯೂಕ್ಲಿಯರ್ ಬಾಂಬ್ ಗಳನ್ನ ಇಟ್ಕೊಂಡಿರುವಂತ ಈ ಮಸಾಯ ಸ್ಪೇಸ್ ಸ್ಟೇಷನ್ ಧೂಮಕೇತು ಕಡೆಗೆ ಹೋಗೋದಕ್ಕೆ ಜರ್ನಿಯನ್ನ ಸ್ಟಾರ್ಟ್ ಮಾಡುತ್ತೆ. ಇದಾದ್ಮೇಲೆ ಸೀನ್ 5 ತಿಂಗಳ ಕಾಲ ಮುಂದಕ್ಕೆ ಶಿಫ್ಟ್ ಆದಾಗ NBC ನ್ಯೂಸ್ ಚಾನೆಲ್ ಅವರು ಜೆನ್ನಿ ಪ್ರೆಸಿಡೆಂಟ್ ನ ಕ್ವಶನ್ ಕೇಳಿದ್ರಿಂದ ಇವಳನ್ನೇ ನ್ಯೂಸ್ ಆಂಕರ್ ಆಗಿ ಮಾಡ್ಬಿಟ್ಟಿರ್ತಾರೆ. ಆದ್ರೆ ಇದು ಬೆತ್ಗೆ ಮಾತ್ರ ಇಷ್ಟ ಇರೋದಿಲ್ಲ. ಇಷ್ಟೊತ್ತಿಗೆ ಯಾರೋ ಜನ ಆಸ್ಟ್ರೋನಾಟ್ಸ್ ಗಳು ಕೂಡ ಧೂಮಕೇತು ಹತ್ರ ಬಂದು ತಲುಪಿರ್ತಾರೆ. ಹತ್ರದಿಂದ ನೋಡೋದಕ್ಕೆ ಈ ಧೂಮಕೇತು ತುಂಬಾ ಸುಂದರವಾಗಿರುತ್ತೆ. ಸರಿ ಅಂತ ಹೇಳಿ ಇವರೆಲ್ಲರೂ ಆ ಧೂಮಕೇತು ಒಳಗಡೆ ಹಾಕೋದಕ್ಕೆ ನ್ಯೂಕ್ಲಿಯರ್ ಬಾಂಬ್ ಗಳನ್ನ ರೆಡಿ ಮಾಡ್ಕೊಂಡು ಒಂದು ಸಣ್ಣ ಸ್ಪೇಸ್ ಶಿಪ್ ನಲ್ಲಿ ಧೂಮಕೇತು ಒಳಗಡೆ ಹೋಗೋದಕ್ಕೆ ರೆಡಿ ಆಗ್ತಿರ್ತಾರೆ. ಇನ್ನೊಂದ್ ಕಡೆ ಜೆನ್ನಿನೂ ಕೂಡ ನ್ಯೂಸ್ ನಲ್ಲಿ ಕುಂತ್ಕೊಂಡು ಈಗ ಆಸ್ಟ್ರೋನಾಟ್ಸ್ ಗಳು ಏನೇನೆಲ್ಲ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಹೇಳ್ತಾ ಹೋಗ್ತಾಳೆ. ಆಗ 4 ಆಸ್ಟ್ರೋನಾಟ್ಸ್ ಗಳು ಸ್ಪೇಸ್ ಸೂಟ್ ಅನ್ನ ಹಾಕೊಂಡು ರೆಡಿ ಆಗಿದ್ರೆ ಟ್ಯಾನರ್ ಮತ್ತೆ ಆಂಡ್ರಿಯಾ ಮಾತ್ರ ಪೈಲಟ್ ಗಳಾಗಿ ಆ 4 ಜನರಿಗೆ ಏನ್ ಮಾಡ್ಬೇಕು ಅಂತ ಸ್ಪೇಸ್ ಶಿಪ್ ನಲ್ಲೇ ಇದ್ಕೊಂಡು ಗೈಡ್ ಮಾಡ್ತಿರ್ತಾರೆ. ನಂತರ ಈ ಸಣ್ಣ ಸ್ಪೇಸ್ ಶಿಪ್ ನ ಸಹಾಯದಿಂದ ಇವರೆಲ್ಲರೂ ಧೂಮಕೇತು ಒಳಗಡೆ ಬರ್ತಾರೆ. ಆದ್ರೆ ಮುಂದೆ ಹೋಗೋದಕ್ಕೆ ಇವರಿಗೆ ತುಂಬಾನೇ ಕಷ್ಟ ಆಗ್ತಿರುತ್ತೆ. ಯಾಕೆಂತಂದ್ರೆ ಸಣ್ಣ ಸಣ್ಣ ಕಲ್ಲುಗಳೆಲ್ಲ ಇರ್ತವೆ. ಅದನ್ನೆಲ್ಲ ದಾಟಿ ಇವರು ಸೇಫ್ ಆಗಿ ಬಂದು ಧೂಮಕೇತು ಮೇಲೆ ಲ್ಯಾಂಡ್ ಮಾಡ್ತಾರೆ. ನಂತರ ನ್ಯೂಕ್ಲಿಯರ್ ಬಾಂಬ್ ಗಳು ತುಂಬಿರುವಂತ ಒಂದು ದೊಡ್ಡ ಡಿವೈಸ್ ಅನ್ನ
ಗಳನ್ನ 4 ಆಸ್ಟ್ರೋನಾಟ್ಸ್ ಗಳು ಹೊರಗಡೆ ತಗೊಂಡ್ ಬರ್ತಾರೆ. ಈ ಕಡೆ ಜೆನ್ನಿ ನಮ್ಗೆ ಹೇಳ್ತಾ ಹೋಗ್ತಾಳೆ, ಧೂಮಕೇತು ಮೇಲೆ 100 ಮೀಟರ್ ಗುಂಡಿ ತೋಡಿ ಆಮೇಲೆ ನ್ಯೂಕ್ಲಿಯರ್ ಬಾಂಬ್ ಗಳನ್ನ ಫಿಟ್ ಮಾಡ್ಬೇಕು. ಆಗ ಮಾತ್ರ ಬ್ಲಾಸ್ಟ್ ಆಗ್ತಿದ್ದಂಗೆನೆ ಆ ಧೂಮಕೇತು ಚೂರ್ ಚೂರ್ ಆಗೋದು ಅಂತ. ಆದ್ರೆ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಇರುತ್ತೆ. ಅದೇನು ಅಂತಂದ್ರೆ ಸೂರ್ಯನ ಕಿರಣಗಳು ಈ ಧೂಮಕೇತು ಮೇಲೆ ಬೀಳೋದಕ್ಕಿಂತ ಮುಂಚೆನೆ ಇವರು ಈ ಕೆಲಸನ ಮುಗಿಸ್ಬೇಕು. ಅಕಸ್ಮಾತ್ ಸೂರ್ಯನ ಕಿರಣಗಳೇನಾದ್ರೂ ಇದ್ರ ಮೇಲೆ ಬಿದ್ರೆ ಈ ಧೂಮಕೇತು ತುಂಬಾ ಜಾಸ್ತಿ ಹೀಟ್ ಆಗೋಗುತ್ತೆ. ಎಲ್ಲಾ ನ್ಯೂಕ್ಲಿಯರ್ ಬಾಂಬ್ ಅನ್ನ ಇಷ್ಟೊತ್ತಿಗೆ ಫಿಟ್ ಮಾಡ್ಬಿಟ್ಟಿರ್ತಾರೆ. ಆದ್ರೆ ಕೊನೆಯ ಒಂದು ಬಾಂಬ್ ಮಾತ್ರ 75 ಮೀಟರ್ ನಲ್ಲೇ ಹೋಗಿ ಸಿಗಾಕೋಬಿಟ್ಟಿರುತ್ತೆ. ಕರೆಕ್ಟ್ ಆಗಿ ಬ್ಲಾಸ್ಟ್ ಆಗ್ಬೇಕು ಅಂತಂದ್ರೆ 100 ಮೀಟರ್ ನ ಒಳಗಡೆ ಹೋಗ್ಲೇಬೇಕು. ಅದಕ್ಕೆ ಅವರೇ ನಾನ್ ಹೋಗಿ ಅದನ್ನ ಬಿಡಿಸ್ತೀನಿ ಅಂತ ಗುಂಡಿ ಒಳಗಡೆ ಬಂದು ಸಿಗಾಕೊಂಡಿರುವಂತ ಈ ಬಾಂಬ್ ಅನ್ನ ಬಿಡಿಸಿ 100 ಮೀಟರ್ ನ ಒಳಗಡೆ ಕಳಿಸ್ತಾನೆ. ಆದ್ರೆ ಅಷ್ಟೊತ್ತಿಗೆ ಸೂರ್ಯನ ಕಿರಣಗಳು ಧೂಮಕೇತು ಮೇಲೆ ಬೀಳೋದಕ್ಕೆ ಶುರು ಆಗ್ಬಿಟ್ಟಿರುತ್ತೆ. ಅದೇ ಸಮಯಕ್ಕೆ ಹೊರಗಡೆ ಬಂದಂತ ಓರೆನ್ ಮಿಸ್ ಆಗಿ ಸೂರ್ಯನ ಕಿರಣನ ಡೈರೆಕ್ಟ್ ಆಗಿ ನೋಡ್ಬಿಡ್ತಾನೆ. ಇದರಿಂದ ಎಲ್ಲರೂ ಹೋಗೋದಕ್ಕೆ ರೆಡಿ ಆಗ್ತಿರ್ತಾರೆ. ಆದ್ರೆ ಇಲ್ಲಿನ ಪ್ರೆಷರ್ ಗೆ ಸಿಕ್ಕಿ ಗಸ್ ಸ್ಪೇಸ್ ನಲ್ಲಿ ಕಳೆದೋಗ್ತಾನೆ. ಮಿಕ್ತವರೆಲ್ಲ ಹೇಗೋ ಸ್ಪೇಸ್ ಶಿಪ್ ನ ಒಳಗಡೆ ಬರ್ತಾರೆ. ನಂತರ ಟ್ಯಾನರ್ ಭೂಮಿಲಿರುವಂತ ಜನರನ್ನ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾನೆ, ನಾವು ಎಲ್ಲಾ ಬಾಂಬ್ ಗಳನ್ನ ಸರಿಯಾಗಿ ಹಾಕಿದೀವಿ, ಆದ್ರೆ ಗಸ್ ಸ್ಪೇಸ್ ನಲ್ಲಿ ಕಳೆದೋಗಿದ್ದಾನೆ, ಅವನನ್ನ ಕಾಪಾಡೋದಕ್ಕಾಗ್ಲಿಲ್ಲ ಅಂತ. ಆಸ್ಟ್ರೋನಾಟ್ಸ್ ಗಳು ಗಸ್ ನ ಕಾಪಾಡೋದಕ್ಕೆ ಅವನನ್ನ ಹುಡ್ಕೊಂಡು ಹೋದ್ರೆ ಈ ಸಣ್ಣ ಸ್ಪೇಸ್ ಶಿಪ್ ನಲ್ಲಿರುವಂತ ಫ್ಯೂಲ್ ಖಾಲಿಯಾಗಿ ಇವರು ಕೂಡ ಸ್ಪೇಸ್ ನಲ್ಲಿ ಕಳೆದೋಗ್ತಾರೆ, ಹಾಗೆ ಸತ್ತೋಗ್ತಾರೆ. ಅಷ್ಟೇ ಅಲ್ಲದೆ ಜೆನ್ನಿ ಟಿವಿಲಿ ಗಸ್ಗೆ ಶ್ರದ್ಧಾಂಜಲಿ ಸಲ್ಲಿಸ್ತಿರ್ತಾಳೆ. ಇನ್ನೊಂದ್ ಕಡೆ ಸೂರ್ಯನ ಕಿರಣಗಳನ್ನ ಡೈರೆಕ್ಟ್ ಆಗಿ ನೋಡಿರುವಂತ ಒರೆನ್ ಕುರುಡ ಆಗೋಗಿರ್ತಾನೆ. ನಂತರ ಈಗ ಏನಾಗ್ಬೋದು ಅಂತ ಎಲ್ಲ ಯೋಚನೆ ಮಾಡ್ತಿರ್ಬೇಕಾದ್ರೆ ಟ್ಯಾನರ್ ಎಲ್ಲಾ ತಯಾರನ್ನು ಮಾಡ್ಕೊಂಡು ಇವರು ಫಿಕ್ಸ್ ಮಾಡ್ಬಿಟ್ಟು ಬಂದಿದಾರಲ್ಲ, ಆ ಬಾಂಬ್ ಗಳನ್ನ ಆಕ್ಟಿವೇಟ್ ಮಾಡ್ತಿದ್ದಂಗೆನೆ ದೊಡ್ಡ ಬ್ಲಾಸ್ಟ್ ಆಗುತ್ತೆ. ಇವರ ಸ್ಪೇಸ್ ಶಿಪ್ ಕೂಡ ಅದರ ಎಫೆಕ್ಟ್ ಆಗುತ್ತೆ. ಆದ್ರೆ ಇಷ್ಟೊತ್ತಿಗೆ ಆಸ್ಟ್ರೋನಾಟ್ಸ್ ಗಳು ಹಾಗೆ ಭೂಮಿಲಿರುವಂತ ಜನರ ಮಧ್ಯೆ ಕನೆಕ್ಷನ್ ಕೂಡ ಕಟ್ ಆಗೋಗಿರುತ್ತೆ. ಬ್ಲಾಸ್ಟ್ ಆದ್ಮೇಲೆ ಏನ್ ನಡೀತಿರ್ಬೋದು ಅಂತ ಯಾರಿಗೂ ಕೂಡ ಗೊತ್ತಾಗ್ತಿರೋದಿಲ್ಲ. ಅದೇ ಸಮಯಕ್ಕೆ ಪ್ರೆಸಿಡೆಂಟ್ಗೆ ಒಂದು ಬ್ಯಾಡ್ ನ್ಯೂಸ್ ಬರುತ್ತೆ. ಇದರಿಂದ ಇವರು ನ್ಯೂಸ್ ನಲ್ಲಿ ಎಲ್ಲರಿಗೂ ಅನೌನ್ಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಸ್ಟ್ರೋನಾಟ್ಸ್ ಗಳು ಬ್ಲಾಸ್ಟ್ ಅನ್ನು ಮಾಡಿದ್ರು, ಆದ್ರೆ ಆ ಧೂಮಕೇತು 2 ಪೀಸ್ ಗಳಾಗೋಗಿದೆ. ಆ 2 ಪೀಸ್ ಗಳು ಕೂಡ ತುಂಬಾ ವೇಗವಾಗಿ ಭೂಮಿನ ಕ್ರಾಶ್ ಆಗೋದಕ್ಕೆ ಬರ್ತಿದೆ. ಈಗ ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಮ್ಮ ಹತ್ರ ಇರೋದು ಒಂದೇ ಒಂದು ದಾರಿ. ಈಗಾಗಲೇ ನಾವು ತುಂಬಾ ದೊಡ್ಡ ಅಂಡರ್ ಗ್ರೌಂಡ್ ಬಂಕರ್ ಗಳನ್ನ ರೆಡಿ ಮಾಡಿದೀವಿ. ಆ ಬಂಕರ್ ನಲ್ಲಿ 10 ಲಕ್ಷ ಜನ 2 ವರ್ಷದವರೆಗೂ ವಾಸ ಮಾಡಬಹುದು. ನಮ್ಮ ಮನುಷ್ಯ ಸಂತತಿನ ಕಾಪಾಡೋದಕ್ಕೆ 10 ಲಕ್ಷ ಜನರನ್ನ ನಾವು ಸೆಲೆಕ್ಟ್ ಮಾಡಿ ಆ ಬಂಕರ್ ನ ಒಳಗಡೆ ಕಳಿಸ್ತಿದೀವಿ. ಆ 10 ಲಕ್ಷ ಜನರು ಯಾರ್ಯಾರು ಅಂತ ನಾವೇ ಸೆಲೆಕ್ಟ್ ಮಾಡಿ ನಿಮ್ಗೆ ಹೇಳ್ತೀವಿ. ಆ ಧೂಮಕೇತುಗಳು ಬಂದು ಭೂಮಿಗೆ ಕ್ರಾಶ್ ಆಗಿ 2 ವರ್ಷದಷ್ಟರಲ್ಲಿ ಭೂಮಿ ಮತ್ತೆ ನಾರ್ಮಲ್ ಆಗಿರುತ್ತೆ. ಆಗ ನಾವು ಬಂಕರ್ ಇಂದ ಹೊರಗಡೆ ಬಂದು ನಾರ್ಮಲ್ ಆಗಿ ಜೀವನ ಮಾಡಬಹುದು ಅಂತ. ಇದರಿಂದ ಎಲ್ಲರಿಗೂ ತುಂಬಾನೇ ದುಃಖ ಆಗೋಗುತ್ತೆ. ಯಾಕೆಂತಂದ್ರೆ ಅಮೆರಿಕದಲ್ಲಿ ಕೋಟ್ಯಾಂತರ ಜನರು ಇದ್ದಾರೆ, ಬರೀ 10 ಲಕ್ಷ ಜನರನ್ನ ಮಾತ್ರ ಕರ್ಕೊಂಡು ಹೋದ್ರೆ ಮಿಕ್ತವ್ರು ಏನ್ ಮಾಡ್ಬೇಕು ಅಂತ. ಇದೇ ರೀತಿ ಎಲ್ಲಾ ದೇಶದವರು ಕೂಡ ಒಂದೊಂದು ಬಂಕರ್ ಗಳನ್ನ ರೆಡಿ ಮಾಡ್ಕೊಂಡಿರ್ತಾರೆ. ನಂತರ ಜೆನ್ನಿ ಟಿವಿಲಿ ಹೇಳ್ತಿರ್ತಾಳೆ, ಯಾರ್ಯಾರನ್ನ ಸೆಲೆಕ್ಟ್ ಮಾಡಿದಾರೋ ಅವರೆಲ್ಲರಿಗೂ ಇನ್ನ ಸ್ವಲ್ಪ ಹೊತ್ತಲ್ಲೇ ಕಾಲ್ ಬರುತ್ತೆ, ಆದ್ರೆ 50 ವರ್ಷದಿಂದ ಮೇಲ್ಪಟ್ಟವರನ್ನ ಸೆಲೆಕ್ಟ್ ಮಾಡ್ತಿಲ್ಲ ಅಂತ. ಇದನ್ನ ಕೇಳಿ ಜೆನ್ನಿಯ ತಾಯಿಗಂತೂ ತುಂಬಾನೇ ದುಃಖ ಆಗುತ್ತೆ. ಅದೇ ಸಮಯಕ್ಕೆ ಲಿಯೋ ಫ್ಯಾಮಿಲಿಗೆ ಕಾಲ್ ಬರುತ್ತೆ, ನಿಮ್ಮ ಫ್ಯಾಮಿಲಿನ ಸೆಲೆಕ್ಟ್ ಮಾಡಿದೀವಿ ಅಂತ. ಗವರ್ನಮೆಂಟ್ ನ ಡಿಸಿಷನ್ ಇಂದ ಎಲ್ಲಾ ಕಡೆ ಬರೀ ನೋವು ದುಃಖನೇ ತುಂಬಿಕೊಂಡಿರುತ್ತೆ. ಈ ಕಡೆ ನೋಡಿದ್ರೆ ಆಸ್ಟ್ರೋನಾಟ್ಸ್ ಗಳು ಇನ್ನೂ ಕೂಡ ಬದುಕಿದ್ದಾರೆ, ಹಾಗೆ ಸೇಫ್ ಆಗಿದ್ದಾರೆ. ಕಾಮೆಟ್ ಅನ್ನ ನಾಶ ಮಾಡುವಂತೆ ಇವರ ಮಿಷನ್ ಈಗ ಫೇಲ್ ಆಗೋಗಿದೆ. ಅಷ್ಟೇ ಅಲ್ಲದೆ ಭೂಮಿಲಿರುವಂತ ಜನರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೂ ಆಗ್ತಿಲ್ಲ. ಅದಕ್ಕೆ ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಮತ್ತೆ ಮನೆಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿ ಸ್ಪೇಸ್ ಸ್ಟೇಷನ್ ನ ಭೂಮಿ ಕಡೆಗೆ ತಿರುಗಿಸ್ತಾರೆ. ನಂತರ ಜೆನ್ನಿ ಇವಳ ತಾಯಿನ ಮೀಟ್ ಮಾಡೋದಕ್ಕೆ ಬಂದಾಗ ತುಂಬಾ ದುಃಖದಲ್ಲಿರ್ತಾಳೆ. ಯಾಕೆಂತಂದ್ರೆ 50 ವರ್ಷ ಮೇಲ್ಪಟ್ಟವರನ್ನ ಸೆಲೆಕ್ಟ್ ಮಾಡ್ತಿಲ್ವಲ್ಲ, ಇದರಿಂದ ಇವಳ ತಾಯಿನ ಸೆಲೆಕ್ಟ್ ಮಾಡಿರೋದಿಲ್ಲ, ಆದ್ರೆ ಜೆನ್ನಿನ ಸೆಲೆಕ್ಟ್ ಮಾಡ್ಬಿಟ್ಟಿದ್ದಾರೆ. ಆಗ ಇವಳ ತಾಯಿ ಹೇಳ್ತಿರ್ತಾರೆ, ನನ್ ಬಗ್ಗೆ ನೀನು ಯೋಚನೆ ಮಾಡ್ಬೇಡ, ನಿನ್ನ ಸೆಲೆಕ್ಟ್ ಮಾಡಿರೋದ್ರಿಂದ ನನ್ಗೆ ಸಂತೋಷ ಇದೆ ಅಂತ. ನಂತರ ಲಿಯೋ ಸಾರಾ ಮನೆಗೆ ಬಂದ್ರೆ ಸಾರಾ ತಂದೆ ಹಾಗೆ ಅವಳ ಫ್ಯಾಮಿಲಿ ಅವರು ಯಾರು ಕೂಡ ಸಂತೋಷವಾಗಿರೋದಿಲ್ಲ. ಯಾಕೆಂತಂದ್ರೆ ಇವರ ಫ್ಯಾಮಿಲಿ ಅವರನ್ನ ಸೆಲೆಕ್ಟ್ ಮಾಡಿರೋದಿಲ್ಲ. ಆದ್ರಿಂದ ಇವನು ಸಾರಾ ಹತ್ರ ಬಂದು ವೆಡ್ಡಿಂಗ್ ರಿಂಗ್ ಅನ್ನ ತೋರಿಸಿ, ನಾವಿಬ್ರು ಮದ್ವೆ ಆದ್ರೆ ನೀನ್ ನನ್ನ ಹೆಂಡತಿ ಆಗ್ತೀಯಾ, ಆಗ ನನ್ ಜೊತೆ ನೀನು ಕೂಡ ಬಂಕರ್ ನ ಒಳಗಡೆ ಬರ್ಬೋದು, ನಿನ್ ತಂದೆ ತಾಯಿನೂ ಕೂಡ ನಮ್ ಜೊತೆ ಬರೋದಕ್ಕೆ ಪ್ರೆಸಿಡೆಂಟ್ ನ ಜನರ ಜೊತೆ ನಾನು ಮಾತಾಡಿದೀನಿ ಅಂತ ಹೇಳ್ತಾನೆ. ಇದಾದ್ಮೇಲೆ ಪ್ರೆಸಿಡೆಂಟ್ ಈಗ ಪ್ರಪಂಚದಲ್ಲಿ ನಡೀತಿರೋದ್ರ ಬಗ್ಗೆ ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಿರ್ತಾರೆ. ಹಾಗೆ ಈ ಕಡೆ ನೋಡಿದ್ರೆ ಲಿಯೋ ಮತ್ತೆ ಸಾರಾಳ ಮದ್ವೆ ನಡೀತಿರುತ್ತೆ. ಮತ್ತೊಂದು ಕಡೆ ಜೆನ್ನಿಯ ತಾಯಿಯ ಆರೋಗ್ಯ ಸರಿ ಇರೋದಿಲ್ಲ. ನಂತರ ಸೀನ್ ಸ್ಪೇಸ್ ಗೆ ಶಿಫ್ಟ್ ಆದಾಗ ಇನ್ನು 2 ವಾರ 3 ದಿನಗಳು ಮಾತ್ರ ಉಳಿದಿದ್ದಾವೆ ಧೂಮಕೇತು ಹೋಗಿ ಭೂಮಿಗೆ ಅಪ್ಪಳಿಸೋದಕ್ಕೆ. ಇಲ್ಲಿ ಒರೆನ್ನ ಮುಕ್ತಲ್ಲಿದ್ದಂತ ಗಾಯಗಳೇನೋ ವಾಸಿಯಾಗಿರ್ತವೆ, ಆದ್ರೆ ಕಣ್ಣಿನ ದೃಷ್ಟಿ ಕಂಪ್ಲೀಟ್ ಆಗಿ ಹೊಟ್ಟೋಗಿರುತ್ತೆ. ಅದಕ್ಕೆ ಟ್ಯಾನರ್ ಇವನನ್ನ ಕೇರ್ ಮಾಡೋದಕ್ಕೆ ಅಂತ ಬಂದಾಗ ಮೊದ್ಲು ಒರೆನ್ ಇವನಿಗೆ ಸಾರಿ ಕೇಳ್ತಾನೆ, ಮೊದ್ಲು ನಿನ್ ಜೊತೆ ನಾನು ಸರಿಯಾಗಿ ಬಿಹೇವ್ ಮಾಡ್ಲಿಲ್ಲ ಅಂತ. ಆದ್ರೆ ಟ್ಯಾನರ್ ಮಾತ್ರ ಅದನ್ನೆಲ್ಲ ಮನ್ಸಲ್ಲೇ ಇಟ್ಕೊಂಡಿರೋದಿಲ್ಲ. ಇವನನ್ನ ಸಮಾಧಾನ ಮಾಡೋದಕ್ಕೆ ಬುಕ್ಕನ್ನ ನೋಡ್ತಾ ಒಂದು ಕಾಮಿಡಿ ಸ್ಟೋರಿನ ಹೇಳ್ತಿರ್ತಾನೆ. ನಂತರ ಲಿಯೋ ಹಾಗೆ ಸಾರಾ ಫ್ಯಾಮಿಲಿ ಅವರು ರೆಡಿ ಆಗಿರ್ಬೇಕಾದ್ರೆ
ಇವರನ್ನ ಕರ್ಕೊಂಡು ಹೋಗೋದಕ್ಕೆ ಮಿಲಿಟರಿ ಅವರು ಬರ್ತಾರೆ. ಲಿಯೋ ಫ್ಯಾಮಿಲಿನ ಒಪ್ಕೊಳ್ತಾರೆ, ಹಾಗೆ ಸಾರಾನು ಕೂಡ ಒಪ್ಕೊಳ್ತಾರೆ. ಆದ್ರೆ ಸಾರಾಳ ಫ್ಯಾಮಿಲಿನ ಕರ್ಕೊಂಡು ಹೋಗೋದಕ್ಕೆ ರೆಡಿ ಆಗಿರೋದಿಲ್ಲ. ಇವರನ್ನು ಕೂಡ ಕರ್ಕೊಂಡು ಹೋಗೋದಕ್ಕೆ ನಾನು ಪ್ರೆಸಿಡೆಂಟ್ ನ ಜನರ ಹತ್ರ ಮಾತಾಡಿದ್ನಿ ಅಂತ ಹೇಳ್ತಿದ್ರು ಕೂಡ ಇವರು ಒಪ್ಕೊಳ್ತಿರೋದಿಲ್ಲ. ಕೊನೆಗೆ ಸಾರಾ ಇವಳ ತಂದೆ ತಾಯಿ ಹತ್ರನೇ ಉಳ್ಕೋತಾಳೆ. ಹಾಗೆ ಮಿಲಿಟರಿ ಅವರು ಲಿಯೋ ಹಾಗೆ ಅವನ ಫ್ಯಾಮಿಲಿನ ಕರ್ಕೊಂಡು ಹೊಟ್ಟೋಗ್ತಾರೆ. ಈ ಕಡೆ ಜೆನ್ನಿಗೆ ಒಂದು ಕಾಲ್ ಬರುತ್ತೆ, ನಿಮ್ಮ ತಾಯಿ ತೀರೋಗಿದ್ದಾರೆ ಅಂತ. ಆದ್ರಿಂದ ಇವಳು ಬಂದು ಇವಳ ತಾಯಿಯ ಅಂತಿಮ ಸಂಸ್ಕಾರನ ಮಾಡಿ ಅವರ ವಸ್ತುಗಳನ್ನೆಲ್ಲ ತಗೊಂಡು ಮಳೆಯಲ್ಲಿ ಒಂದು ಜಾಗದಲ್ಲಿ ಕುಂತಿರ್ಬೇಕಾದ್ರೆ ಇವಳನ್ನ ಕರ್ಕೊಂಡು ಹೋಗೋದಕ್ಕೆ ಇವಳ ತಂದೆ ಬರ್ತಾನೆ. ಆದ್ರೆ ಇವಳಿಗೆ ಮಾತ್ರ ಮಾತಾಡೋದಕ್ಕೂ ಇಷ್ಟ ಇರೋದಿಲ್ಲ. ಹಾಗೆ ಇವನು ಹೇಳ್ತಿರ್ತಾನೆ, ಇವನ ಹೊಸ ಹೆಂಡತಿ ಕ್ಲೋಯಿ ಇವನನ್ನ ಬಿಟ್ಟು ಹೊಟ್ಟೋದ್ಲು ಅಂತ. ಆದ್ರೂ ಕೂಡ ಇವಳಿಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲದೆ ಇಲ್ಲಿಂದ ಹೊಟ್ಟೋಗ್ತಾಳೆ. ನಂತರ ನಮ್ಗೆ ಬೆಟ್ಟಗಳ ಮಧ್ಯದಲ್ಲಿರುವಂತ ದೊಡ್ಡ ಬಂಕರ್ ಅನ್ನ ತೋರಿಸ್ತಾರೆ. ಎಲ್ಲರೂ ಈ ಬಂಕರ್ ಗಳ ಒಳಗಡೆ ಹೋಗ್ತಿರ್ಬೇಕಾದ್ರೆ ಲಿಯೋ ಹೇಳ್ತಾನೆ, ಸಾರಾ ಇಲ್ದೆ ನಾನ್ ಬರೋದಿಲ್ಲ, ಅವಳನ್ನ ಕರ್ಕೊಂಡ್ ಬರ್ತೀನಿ ಅಂತ. ಇದನ್ನ ಅರ್ಥ ಮಾಡ್ಕೊಂಡಂತೆ ಇವನ ತಂದೆನೂ ಕೂಡ ಸರಿ ಅಂತ ಹೇಳಿ ಇವನನ್ನ ಕಳಿಸ್ಕೊಡ್ತಾರೆ. ಈ ಕಡೆ ಜೆನ್ನಿ ಆಫೀಸ್ ನಲ್ಲಿರ್ಬೇಕಾದ್ರೆ ಇವಳ ತಂದೆ ಇಲ್ಲಿಗೆ ಬಂದು, ನಾನು ಈ ಸಿಟಿನೇ ಬಿಟ್ಟು ಹೋಗ್ತಿದ್ದೀನಿ, ಹೋಗೋದಕ್ಕಿಂತ ಮುಂಚೆ ನಿನ್ಗೇನೋ ಕೊಡ್ಬೇಕು ಅಂತ ಹೇಳಿ ಇವರ ಫ್ಯಾಮಿಲಿ ಫೋಟೋನ ಕೊಡ್ತಾನೆ. ಆಕ್ಚುಲಿ ಇವನಿಗೆ ಇವನು ಮಾಡಿರುವಂತ ತಪ್ಪು ಅರ್ಥ ಆಗಿರುತ್ತೆ. ಆದ್ರಿಂದ ಇವಳಿಗೆ ಗುಡ್ ಬೈ ಹೇಳಿ ಇಲ್ಲಿಂದ ಹೊಟ್ಟೋಗ್ತಾನೆ. ಲಿಯೋ ಒಂದು ಟ್ರಕ್ ನಲ್ಲಿ ಸಾರ ಇರುವಂತ ಜಾಗದ ಕಡೆಗೆ ಹೋಗ್ತಾ ಇರ್ತಾನೆ. ಆಗ ಜೆನ್ನಿ ಹೇಳ್ತಿರ್ತಾಳೆ, ಆ ಧೂಮಕೇತುನ ನಾಶ ಮಾಡೋದಕ್ಕೆ ಒಂದಷ್ಟು ಮಿಸೈಲ್ ಗಳನ್ನ ಬಿಟ್ಟಿದ್ದಾರೆ ಅಂತ. ಇದಾದ್ಮೇಲೆ ಸ್ವಲ್ಪ ಹೊತ್ತಿನ ನಂತರ ಪ್ರೆಸಿಡೆಂಟ್ ಲೈವ್ ಗೆ ಬಂದು ಅನೌನ್ಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ನಾವು ಲಾಂಚ್ ಮಾಡಿದಂತ ಮಿಸೈಲ್ ಗಳು ಫೇಲ್ ಆಗೋದು, ಧೂಮಕೇತುನ ನಾಶ ಮಾಡೋದಕ್ಕಾಗ್ಲಿಲ್ಲ. ಇನ್ನು ಕೆಲವು ಗಂಟೆಗಳಲ್ಲೇ ಆ ಧೂಮಕೇತುಗಳು ಬಂದು ಅಂಟಾರ್ಟಿಕದ ಸಮುದ್ರದಲ್ಲಿ ಅಪ್ಪಳಿಸುತ್ತೆ. ಇದರಿಂದ 3000 ಅಡಿಗಳವರೆಗೂ ದೊಡ್ಡ ಅಲೆಗಳು ಬರ್ತವೆ. ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಎತ್ತರವಾಗಿರುವಂತ ಜಾಗಕ್ಕೆ ಹೋಗಿ ಅಂತ. ಇದನ್ನೆಲ್ಲ ರೇಡಿಯೋದಲ್ಲಿ ಜನರ ಜೊತೆ ಲಿಯೋನು ಕೂಡ ಕೇಳಿಸ್ಕೊತಿರ್ತಾನೆ. ಈಗ ಧೂಮಕೇತುಗಳು ಬಂದು ಅಪ್ಪಳಿಸೋದಕ್ಕೆ 10 ಗಂಟೆ 37 ನಿಮಿಷಗಳು ಮಾತ್ರ ಉಳಿದಿರೋದು. ಮಸಾಯ ಸ್ಪೇಸ್ ಸ್ಟೇಷನ್ ಅಲ್ಲಿರುವಂತ ಆಸ್ಟ್ರೋನಾಟ್ಸ್ ಗಳಿಗೆ ಒಂದು ದಾರಿ ಕಾಣಿಸುತ್ತೆ. ಅದೇನು ಅಂತಂದ್ರೆ ಸ್ಪೇಸ್ ಸ್ಟೇಷನ್ ಅಲ್ಲಿ ಇನ್ನೂ ಕೂಡ ತುಂಬಾ ಬಾಂಬ್ ಗಳು ಉಳ್ಕೊಂಡಿದಾವೆ. ಅವುಗಳ ಸಹಾಯದಿಂದ ಈ ಚಿಕ್ಕ ಕಾಮೆಟ್ ಹಾಗೆ ದೊಡ್ಡ ಕಾಮೆಟ್ ಇದೆಯಲ್ಲ, ಅದರಲ್ಲಿ ದೊಡ್ಡ ಕಾಮೆಟ್ ಅನ್ನ ಬ್ಲಾಸ್ಟ್ ಮಾಡಿ ನಾಶ ಮಾಡಬಹುದು. ಆದ್ರೆ ಇದ್ರಲ್ಲೊಂದು ಪ್ರಾಬ್ಲಮ್ ಇದೆ. ಅದೇನು ಅಂತಂದ್ರೆ ಇವರು ಸ್ಪೇಸ್ ಸ್ಟೇಷನ್ ತಗೊಂಡು ಕಾಮೆಟ್ ಹತ್ರ ಏನೋ ಹೋಗ್ಬೋದು, ಆದ್ರೆ ಅಲ್ಲಿಂದ ವಾಪಸ್ ಬರೋಷ್ಟು ಫ್ಯೂಲ್ ಉಳಿದಿರೋದಿಲ್ಲ. ಇದರಿಂದ ಇವರೆಲ್ಲರೂ ತುಂಬಾ ಧೈರ್ಯ ಮಾಡಿ ಡಿಸೈಡ್ ಮಾಡೇ ಬಿಡ್ತಾರೆ, ಇವರ ಪ್ರಾಣಗಳನ್ನ ತ್ಯಾಗ ಮಾಡಿ ಭೂಮಿನ ಕಾಪಾಡಬೇಕು ಅಂತ. ನಂತರ ತುಂಬಾ ಕಷ್ಟಪಟ್ಟು ಭೂಮಿಲಿರುವಂತ ನಾಸಾ ಸೈಂಟಿಸ್ಟ್ ಗಳನ್ನ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾರೆ, ನಾವು ದೊಡ್ಡ ಕಾಮೆಟ್ ಅನ್ನ ಬ್ಲಾಸ್ಟ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಿದೀವಿ ಅಂತ. ಈ ಕಡೆ NBC ನ್ಯೂಸ್ ಚಾನೆಲ್ ಕಂಪನಿಲಿರೋದು ಒಂದೇ ಹೆಲಿಕಾಪ್ಟರ್, ಎಲ್ಲರಿಗೂ ಜಾಗ ಸಾಕಾಗೋದಿಲ್ಲ. ಇದರಿಂದ ಜೆನ್ನಿ ತುಂಬಾ ಬೇಜಾರ್ ಮಾಡ್ಕೊಳ್ತಿರ್ತಾಳೆ. ಈ ಕಡೆ ಲಿಯೋ ಸಾರನ ಹುಡ್ಕೊಂಡು ಅವಳ ಮನೆಗ್ ಬಂದು ನೋಡಿದ್ರೆ ಇಲ್ಲಿ ಯಾರು ಕೂಡ ಇರೋದಿಲ್ಲ. ಅದಕ್ಕೆ ಸಾರಾಳ ತಂದೆಯ ಬೈಕ್ ಅನ್ನ ತಗೊಂಡು ಅವಳನ್ನ ಹುಡ್ಕೊಂಡು ಹೋಗ್ತಾನೆ. ಇಲ್ಲೇ ಒಂದು ಜಾಗದಲ್ಲಿ ತುಂಬಾ ದೊಡ್ಡ ಟ್ರಾಫಿಕ್ ಜಾಮ್ ಆಗೋಗಿರುತ್ತೆ. ಇಲ್ಲಿ ಸಾರನ ಹುಡ್ಕೋದಕ್ಕೆ ಶುರು ಮಾಡಿರ್ತಾನೆ. ಈ ಕಡೆ NBC ನ್ಯೂಸ್ ಚಾನೆಲ್ ಕಂಪನಿಲಿ ತೋರಿಸ್ತಾರೆ, ಹೆಲಿಕಾಪ್ಟರ್ ನಲ್ಲಿ ಜಾಗ ಇಲ್ದೇ ಇರೋದ್ರಿಂದ ಬೆತ್ ಇವಳ ಮಗು ಜೊತೆ ಇಲ್ಲೇ ಉಳ್ಕೋತಿರ್ತಾಳೆ. ಆದ್ರೆ ಜೆನ್ನಿ ಅವರಿಬ್ಬರನ್ನ ಕರ್ಕೊಂಡು ಸೀದಾ ಹೆಲಿಕಾಪ್ಟರ್ ಹತ್ರ ಬಂದು ಇವಳ ಸೀಟನ್ನ ಬೆತ್ ಹಾಗೆ ಅವಳ ಮಗುಗೆ ಕೊಟ್ಟು ಕಳಿಸ್ತಾಳೆ. ಎಲ್ಲಾ ಹೆಲಿಕಾಪ್ಟರ್ ಗಳು ಕೂಡ ಹೊಟ್ಟೋಗ್ತವೆ. ಹಾಗೆ ಇವಳು ಇವಳ ತಂದೆ ಕೊಟ್ಟಿರುವಂತೆ ಇವಳ ಫ್ಯಾಮಿಲಿ ಫೋಟೋನ ನೋಡ್ತಾ ಇರ್ತಾಳೆ. ಈ ಕಡೆ ಲಿಯೋಗೆ ಟ್ರಾಫಿಕ್ ಜಾಮ್ ಆಗಿರುವಂತ ಈ ಜಾಗದಲ್ಲೇ ಒಂದು ಕಡೆ ಸಾರಾ ಹಾಗೆ ಇವಳ ಫ್ಯಾಮಿಲಿ ಅವರು ಸಿಕ್ಬಿಡ್ತಾರೆ. ಆದ್ರಿಂದ ಇವಳ ತಂದೆ ತಾಯಿ ಇವರ ಸಣ್ಣ ಮಗುನು ಕೂಡ ಕೊಟ್ಟು ನೀವು 3 ಜನ ಸೇಫ್ ಆಗಿರುವಂತ ಜಾಗಕ್ಕೆ ಹೋಗಿ ಅಂತ ಕಳಿಸ್ತಾ ಇರ್ತಾರೆ. ತುಂಬಾ ಕಷ್ಟ ಆಗ್ತಿರುತ್ತೆ, ಆದ್ರೂ ಕೂಡ ಕಳಿಸೇ ಬಿಡ್ತಾರೆ. ಈ ಕಡೆ ಜೆನ್ನಿ ಇವಳು ಹಾಗೆ ಇವಳ ಫ್ಯಾಮಿಲಿ ಅವರು ಮೊದಲು ವಾಸ ಮಾಡ್ತಿದ್ದಂತ ಹಳೆ ಮನೆ ಹತ್ರ ಬಂದು ನೋಡಿದ್ರೆ ಇವಳ ತಂದೆ ಸಿಟಿ ಬಿಟ್ಟು ಹೋಗಿರೋದಿಲ್ಲ, ಇದೇ ಜಾಗದಲ್ಲಿ ಇವನ ಸಾವನ್ನ ಕಾಯ್ತಾ ಇರ್ತಾನೆ. ಜೆನ್ನಿ ಬಂದಿದ್ದನ್ನ ನೋಡಿ ಇವನಿಗೆ ತುಂಬಾನೇ ಸಂತೋಷ ಆಗುತ್ತೆ. ಹಾಗೆ ಇವರಿಬ್ರು ಸೇರಿ ಮೊದಲು ಇವರ ಫ್ಯಾಮಿಲಿ ಅವರು ಎಷ್ಟು ಸಂತೋಷವಾಗಿದ್ರು ಅನ್ನೋದನ್ನ ನೆನ್ಸ್ಕೊಳ್ತಿರ್ತಾರೆ. ಹಾಗೆ ಇವರಿಬ್ರು ಇವರ ಹಣೆ ಬರನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಸಾವಿಗೋಸ್ಕರ ಕಾಯ್ತಾ ನಿಂತ್ಕೊಳ್ತಾರೆ. ಅದೇ ಸಮಯಕ್ಕೆ ಸಣ್ಣ ಧೂಮಕೇತು ಬಂದು ಸಮುದ್ರಕ್ಕೆ ಅಪ್ಪಳಿಸ್ತಿದ್ದಂಗೆನೆ ಅದರ ಎಫೆಕ್ಟ್ ಇಡೀ ಭೂಮಿಗೆ ಆಗುತ್ತೆ. ಇದರಿಂದ 3000 ಅಡಿಗಳವರೆಗೂ ಒಂದು ದೊಡ್ಡ ಅಲೆ ಕ್ರಿಯೇಟ್ ಆಗಿ ಬರ್ತಿದ್ರೆ ಇದಕ್ಕೆ ಮೊದಲು ಸಿಗಾಕೊಂಡು ಸಾಯೋದೆ ಜೆನ್ನಿ ಹಾಗೆ ಅವಳ ತಂದೆ. ನಂತರ ಈ ಅಲೆಯಿಂದ ನ್ಯೂಯಾರ್ಕ್ ಸಿಟಿ ಎಲ್ಲ ಮುಳುಗೋದಕ್ಕೆ ಶುರುವಾಗಿರುತ್ತೆ. ಹಾಗೆ ನೀರೆಲ್ಲ ಟ್ರಾಫಿಕ್ ಇರುವಂತ ಜಾಗದಲ್ಲೂ ಕೂಡ ತುಂಬ್ತಿರ್ಬೇಕಾದ್ರೆ ಸಾರಾಳ ತಂದೆ ತಾಯಿ ಸಾವನ್ನ ಅಕ್ಸೆಪ್ಟ್ ಮಾಡ್ಕೊಬಿಟ್ಟಿರ್ತಾರೆ. ನಂತರ ಎಲ್ಲಾ ಜಾಗನು ನಾಶ ಆಗ್ತಿದ್ರೆ ಲಿಯೋ ಸಾರಾ ಹಾಗೆ ಮಗು ಸೇಫ್ ಆಗಿರುವಂತ ಜಾಗಕ್ಕೆ ಹೋಗ್ತಿರ್ತಾರೆ. ನಂತರ ಎರಡನೇ ಹಾಗೆ ದೊಡ್ಡ ಧೂಮಕೇತು ಕೂಡ ಭೂಮಿ ಕಡೆಗೆ ಬರ್ತಿರ್ಬೇಕಾದ್ರೆ ಮಸಾಯ ಸ್ಪೇಸ್ ಸ್ಟೇಷನ್ ಅಲ್ಲಿರುವಂತ ಆಸ್ಟ್ರೋನಾಟ್ಸ್ ಗಳು ಕೂಡ ಅದನ್ನ ನಾಶ ಮಾಡೋದಕ್ಕೆ ಆ ಕಡೆಗೆನೆ ಹೋಗ್ತಿರ್ತಾರೆ. ಇಲ್ಲಿ ಲಿಯೋ ಸಾರಾ ಹಾಗೆ ಮಗು ಸೇಫ್ ಆಗಿರುವಂತ ಜಾಗಕ್ಕೋಸ್ಕರ ಬೆಟ್ಟನ ಹತ್ತುತ್ತಿರ್ತಾರೆ. ಹಾಗೆ ಆಸ್ಟ್ರೋನಾಟ್ಸ್ ಗಳನ್ನೆಲ್ಲ ಕೊನೆಯದಾಗಿ ಮಾತಾಡ್ಸೋದಕ್ಕೆ ಅವರ ಫ್ಯಾಮಿಲಿ ಅವರು ಬಂದಿರ್ತಾರೆ. ಆಸ್ಟ್ರೋನಾಟ್ಸ್ ಗಳು ಕೂಡ ತುಂಬಾ ಸಂತೋಷದಿಂದ ಮಾತಾಡ್ತಿರ್ತಾರೆ. ಆದ್ರೆ ಒರೆನ್ಗೆ ದೃಷ್ಟಿ ಹೊಟ್ಟೋಗಿದ್ಯಲ್ಲ, ಆದ್ರೂ ಕೂಡ ಇವನ ಹೆಂಡತಿ ಹಾಗೆ ಮಗು ಮಾತಾಡ್ತಿರೋದನ್ನ ಕೇಳಿಸ್ಕೊಂಡು
ನೋಡ್ಕೊಂಡು ತುಂಬಾ ಸಂತೋಷ ಪಡ್ತಿರ್ತಾನೆ. ನಂತರ ಆಸ್ಟ್ರೋನಾಟ್ಸ್ ಗಳು ತುಂಬಾ ಧೈರ್ಯ ಮಾಡಿ ಬಾಂಬ್ ತುಂಬಿರುವಂತ ಈ ಸ್ಪೇಸ್ ಸ್ಟೇಷನ್ ನ ಧೂಮಕೇತು ಒಳಗಡೆ ತಗೊಂಡ್ ಬರ್ತಿದ್ದಂಗೆನೆ ಇದು ಬ್ಲಾಸ್ಟ್ ಆಗಿ ನಾಶ ಆಗೋಗುತ್ತೆ. ಅಂದ್ರೆ ಭೂಮಿ ಸೇಫ್ ಆಯ್ತು. ಇಷ್ಟೊತ್ತಿಗೆ ಲಿಯೋ, ಸಾರಾ ಹಾಗೆ ಮಗು ಬೆಟ್ಟದ ಮೇಲೆ ಬಂದಿದ್ರಿಂದ ಇವರು ಕೂಡ ಸೇಫ್ ಆಗಿದ್ದಾರೆ. ಇದಾದ್ಮೇಲೆ ಸೀನ್ ಸ್ವಲ್ಪ ದಿನಗಳ ಕಾಲ ಮುಂದಕ್ಕೆ ಶಿಫ್ಟ್ ಆದಾಗ ಅಮೆರಿಕದ ಪ್ರೆಸಿಡೆಂಟ್ ಎಲ್ಲರಿಗೂ ಹೇಳ್ತಿರ್ತಾನೆ, ಸಮುದ್ರದ ನೀರು ನಿಧಾನವಾಗಿ ವಾಪಸ್ ಸಮುದ್ರಕ್ಕೆ ಹೋಗ್ತಿದೆ. ಈಗ ನಾವು ನಾರ್ಮಲ್ ಆಗಿ ಬದುಕೋದಕ್ಕೆ ಸಾಧ್ಯ ಇದೆ. ಆದ್ರೆ ನಾವೆಲ್ಲರೂ ಒಟ್ಟಿಗೆ ಸೇರಿ ಎಲ್ಲನೂ ಮೊದ್ಲಿಂದನೂ ಕಟ್ಟೋದಕ್ಕೆ ಶುರು ಮಾಡ್ಬೇಕು ಅಂತ. ಯಾಕೆಂತಂದ್ರೆ ಆ ಸಮುದ್ರದ ಅಲೆ ಬಂದಿದ್ರಿಂದ ಸಿಟಿಗಳೆಲ್ಲ ಸರ್ವ ನಾಶ ಆಗೋಗಿರ್ತವೆ. ಜನರು ಕೂಡ ತುಂಬಾ ಸಂತೋಷದಿಂದನೇ ಇದಕ್ಕೆ ಒಪ್ಕೊಳ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಮೂವಿಲಿ ಜೆನ್ನಿ ಕೆಲಸ ಮಾಡ್ತಿದ್ದಂತ ನ್ಯೂಸ್ ಕಂಪನಿಯ ಹೆಸರೇನು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್